ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಎಲ್ಲ ತಯಾರಿಗಳು ಎಲ್ಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಇದರ ನಡುವೆ ಕರ್ನಾಟಕದಲ್ಲಿ ರಾಮ ರಾಜಕೀಯ ತುಂಬ ಜೋರಾಗಿ ನಡೀತಾ ಇದೆ. ಕೆಲ ದಿನಗಳಿಂದಷ್ಟೇ ರಾಮನ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರ ನಡುವೆ ದೊಡ್ಡ ವಾಗ್ದಾಳಿ ವಾಗ್ಯುದ್ಧ ನಡೆದಿತ್ತು. ಇದರ ನಡುವೆ ಇವತ್ತು ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಜನವರಿ 22 ಅಂದರೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುವಂತಹ ದಿನ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇಷ್ಟಕ್ಕೆ ಸೀಮಿತವಾಗಿಲ್ಲ, ಇದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನೇ ಮಾಡಿದ್ದಾರೆ. ಹಾಗಾದರೆ ರಾಮ ರಾಜಕೀಯ ಯಾವ ರೀತಿ ನಡೀತಾ ಇದೆ ನೋಡೋಣ ಬನ್ನಿ. ಅಯೋಧ್ಯೆ ನಗರಿ ಶ್ರೀರಾಮೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ. ದೇಶದ ಮೂಲೆ ಮೂಲೆಯಲ್ಲೂ ಶ್ರೀರಾಮನ ಜಪ ಮಾರ್ದನಿಸಿದೆ. ಸಪ್ತ ಸಾಗರದಾಚೆಯೂ ಮರ್ಯಾದ ಪುರುಷೋತ್ತಮನ ಪ್ರಾಣ ಪ್ರತಿಷ್ಠಾಪನೆ ದಿನಕ್ಕೆ ಭಕ್ತರು ತುದಿಗಾಲಲ್ಲಿ ಕಾಯುತ್ತಿದ್ದಾರೆ. ಜನವರಿ 22ರಂದು ರಾಮನ ಹಬ್ಬ ಆಚರಿಸಲು ಸಜ್ಜಾಗಿದ್ದಾರೆ. ಈ ಹಬ್ಬಕ್ಕೆ ಮತ್ತಷ್ಟು ಮೆರುಗು ತುಂಬಲು ಸರ್ಕಾರಿ ರಜೆ ಘೋಷಿಸುವಂತೆ ಆಗ್ರಹ ಕೇಳಿ ಬಂದಿದೆ. ಜನವರಿ 22ರಂದು ಸರ್ಕಾರಿ ರಜೆ ಘೋಷಿಸಲೇಬೇಕು. ರಾಮನ ವಿಗ್ರಹ ಹಿಡಿದು ಸಿಎಂ ನಿವಾಸದ ಬಳಿ ಪ್ರತಿಭಟನೆ. ಮಹಾರಾಷ್ಟ್ರ ಸೇರಿ ಹಲವು ರಾಜ್ಯಗಳಲ್ಲಿ ಜನವರಿ 22ರಂದು ರಜೆ ಘೋಷಣೆ ಮಾಡಲಾಗಿದೆ. ಜನವರಿ 22ರಂದು ಕೇಂದ್ರ ಸರ್ಕಾರದ ನೌಕರರಿಗೆ ಅರ್ಧ ದಿನ ರಜೆ ನೀಡಲಾಗಿದೆ. ಹೀಗಾಗಿ ರಾಜ್ಯದಲ್ಲೂ ರಜೆ ಘೋಷಣೆ ಮಾಡುವಂತೆ ಸರ್ವ ಸಂಘಟನೆಗಳ ಒಕ್ಕೂಟ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿವೆ. ರಾಮನ ವಿಗ್ರಹ ಹಿಡಿದು ಸಿಎಂ ನಿವಾಸ ಕಾವೇರಿ ಎದುರು ಪ್ರತಿಭಟನೆ ನಡೆಸಿವೆ. ಜನವರಿ 22ರಂದು ರಾಜ್ಯದಲ್ಲಿ ರಜೆ ನೀಡುವ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಈ ಬಗ್ಗೆ ನನಗೆ ಪತ್ರ ಬಂದಿಲ್ಲ, ವಿಪಕ್ಷಗಳು ರಜೆಗೆ ಒತ್ತಾಯಿಸಿದ್ದು ನನಗೆ ಗೊತ್ತಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಗೊತ್ತಿಲ್ಲ, ನನಗೆ ನೋಡ್ತೀನಿ, ನಾನು ಇನ್ನೂ ಪತ್ರ ಬಂದಿಲ್ಲ. ಇಲ್ಲಪ್ಪ, ನಾನು ಇನ್ನೂ ನಾವು ನೋಡೇ ಇಲ್ಲ, ಪತ್ರನೇ ನೋಡಿಲ್ಲ, ನೋಡ್ತೀವಿ. ಈತ ರಜೆ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಜೆ ಘೋಷಣೆ ಮಾಡಿ ಅನುಕೂಲ ಮಾಡಿಕೊಡಿ ಅಂತ, ರಾಮ ಭಕ್ತರಿಗೆ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಈಗಾಗಲೇ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಾಗಿದೆ. 4-5 ರಾಜ್ಯಗಳು ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದರ ಉದ್ದೇಶ ಒಂದೇನೆ, ಯಾಕೆಂದ್ರೆ ಕೋಟ್ಯಾಂತರ ರಾಮ ಭಕ್ತರಿಗೆ, ಹಿಂದೂಗಳಿಗೆ ಅಪೇಕ್ಷೆ ಇದೆ. ಎಲ್ಲರೂ ಸಹ ಅಯೋಧ್ಯೆಗೆ ಹೋಗಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವತ್ತು ರಜೆಯನ್ನ ಘೋಷಣೆ ಮಾಡಿ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಸೋಮವಾರ ರಜಾ ಹಾಕಿದ್ರೆ ಮಕ್ಕಳಿಗೆ 1000 ರೂಪಾಯಿ ದಂಡದ ಎಚ್ಚರಿಕೆ. ಶಾಲೆಯ ವಿರುದ್ಧ ಹಿಂದೂ ಸಂಘಟನೆಗಳು ಕೆಂಡಾಮಂಡಲ. ಒಂದ್ ಕಡೆ ರಜೆ ಘೋಷಣೆ ಒತ್ತಡ ಹೆಚ್ಚಾಗ್ತಿದೆ. ಈ ನಡುವೆ ಚಿಕ್ಕಮಗಳೂರಿನಲ್ಲಿರುವಂತಹ ಸೆಂಟ್ ಜೋಸೆಫ್ ಶಾಲೆ ಮಕ್ಕಳಿಗೆ ಎಚ್ಚರಿಕೆಯೊಂದನ್ನ ನೀಡಿದೆಯಂತೆ. ಸೋಮವಾರ ಶಾಲೆಗೆ ರಜೆ ಹಾಕಿದ್ರೆ 1000 ರೂಪಾಯಿ ದಂಡ ಹಾಕೋದಾಗಿ ಹೇಳಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಶಾಲೆಯ ವಾರ್ನಿಂಗ್ ವಿರುದ್ಧ ರುಚಿಗೆದ್ದಿರುವಂತಹ ಹಿಂದೂ ಸಂಘಟನೆಗಳು ಶಾಲೆ ವಿರುದ್ಧ ಸಿಡಿದೆದ್ದಿವೆ. ಮಕ್ಕಳಿಗೆ ದಂಡ ಹಾಕಿದ್ರೆ ನಡೆಯೋದೇ ಬೇರೆ ಅಂತ ಎಚ್ಚರಿಕೆ ಕೊಟ್ಟಿವೆ. ಶಾಲೆಯವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಈಗ ಕೂಡ ನಾವು DDPI ಮತ್ತು BO ಹತ್ರ ಮಾತಾಡ್ತಾ ಇದ್ದೀವಿ. ತಕ್ಷಣ ಈ ಶಾಲೆಯವರು ಸೋಮವಾರ ರಜೆ ಹಾಕ್ತಕ್ಕಂಥ ಇಡೀ ಜಿಲ್ಲೆಯಲ್ಲಿ ಯಾವುದೇ ಶಾಲೆಯ ಮಕ್ಕಳು ರಜೆ ಹಾಕಿದಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ದಂಡ ಹಾಕಬಾರ್ದು, ಯಾವುದೇ ಶಿಕ್ಷೆಯನ್ನು ವಿಧಿಸಬಾರದು ಅಂತ ನಿಮ್ಮ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸೆಂಟ್ ಜೋಸೆಫ್ ಶಾಲೆಯ ಪ್ರಿನ್ಸಿಪಲ್ ಜೀನ್, ನಾವು ನಿತ್ಯ ವಿದ್ಯಾರ್ಥಿಗಳಿಗೆ ಹೇಳುವಂತೆ ಹೇಳಿದ್ದೇವೆ. ಅಯೋಧ್ಯೆ ರಾಮ ಮಂದಿರ ಕಾರ್ಯಕ್ರಮ ದೃಷ್ಟಿಯಲ್ಲಿ ನಾವು ಹೇಳಿಲ್ಲ, ದಂಡ ಹಾಕುವುದಾಗಿ ನಾನು ಆದೇಶ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಆರೋಪ ಕೇಳಿ ಬಂದ ತಕ್ಷಣ ಶಾಲೆಗೆ DDPI ಪ್ರಕಾಶ್ ಭೇಟಿ ನೀಡಿ ಶಾಲಾ ಆಡಳಿತ ಮಂಡಳಿ ಜೊತೆ ಚರ್ಚೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ DDPI ಪ್ರಕಾಶ್, ಪ್ರತಿದಿನ ಹೇಳುವಂತೆ ಶಾಲೆಯ ಪ್ರಿನ್ಸಿಪಲ್ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ ಅಂತ ತಿಳಿಸಿದ್ದಾರೆ. ಒಂದು ಕಂಟಿನ್ಯೂಸ್ ಒಂದು 3 ಡೇಸ್ ಅಥವಾ 4 ಡೇಸ್ ರಜೆ ಇರಬೇಕಾದ್ರೆ ಮಕ್ಕಳನ್ನು ಸಪ್ರೇಟ್ ಕರೆದು ನಾನು ಹೇಳ್ತೀನಿ, ದಯವಿಟ್ಟು ಕ್ಲಾಸಿಗೆ ಬನ್ನಿ. ಏಕೆಂದರೆ ಅವರದ್ದೇನು ಗೊತ್ತಾ, ಒಂದು ಸಲ ಊರಿಗೆ ಹೋಗ್ತಾರೆ, ಕೆಲವೊಮ್ಮೆ ಲೇಟ್ ಆಗುತ್ತೆ, ಕೆಲವು ಮಕ್ಕಳು ಮಿಸ್ ಮಾಡ್ಕೋತಾರೆ, ಎಸ್ಪೆಷಲಿ ಕನ್ನಡ ಮೀಡಿಯಂ ಮಕ್ಕಳು, ದೂರದಿಂದ ಬರುವವರು. ಇದಕ್ಕೂ ನಾಡ್ದು ನಡೆಯುವಂಥ ಅಯೋಧ್ಯೆಗೂ ಯಾವುದೇ ಸಂಬಂಧ ಇಲ್ಲ ಸರ್. ಅವರು ನಿನ್ನೆ ಮಧ್ಯಾಹ್ನ ಕೂಡ ರಜೆ ಕೊಟ್ಟಿದ್ದರು. ಇವತ್ತು ಕೂಡ ಇಲ್ಲಿ ನವೋದಯ ಪರೀಕ್ಷೆ ನಡೀತಾ ಇರೋದ್ರಿಂದ ರಜೆ ಕೊಟ್ಟಿದ್ದಾರೆ. ನಾಳೆ ಭಾನುವಾರ ರಜಾ. ಹಾಗಾಗಿ ಮಕ್ಕಳು ಸೋಮವಾರ ಬರೋಲ್ಲ ಅನ್ನೋ ಕಾರಣಕ್ಕಾಗಿ ಕಡ್ಡಾಯವಾಗಿ ಬರಬೇಕು ಅಂತ ಹೇಳಿದ್ದೀನಿ ವಿನಃ ಆ ಥರ ಫೈನ್ ಹಾಕ್ತೀನಿ, ಆ ಥರ ಏನು ಅಂದರೆ ಈ ಕಾರಣಕ್ಕಾಗಿ ಫೈನ್ ಹಾಕ್ತೀನಿ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಲ್ಲ. ಮಾಮೂಲಿ ರಜೆ ಇದ್ದಾಗ ನಾನು ಮಕ್ಕಳಿಗೆ ಇನ್ಸಿಸ್ಟ್ ಮಾಡ್ತಿದ್ದೆ ಕಡ್ಡಾಯವಾಗಿ ಬರಲೇಬೇಕು ಅಂತ ಹೇಳಿ. ಸೊ ರಾಮ ಮಂದಿರ ಮತ್ತು ಈ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಈಗಾಗಲೇ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.
ಇನ್ನು ಮಂಡ್ಯದಲ್ಲೂ ಸಾರ್ವತ್ರಿಕ ರಜೆ, ಮದ್ಯ ಮಾರಾಟ, ಮಾಂಸ ಮಾರಾಟ ನಿಷೇಧ ಮಾಡಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗೆ ಮಂತ್ರಾಕ್ಷತೆ ನೀಡಿ ಮನವಿ ಸಲ್ಲಿಸಿದ್ದಾರೆ. ಹೀಗೆ ಜನವರಿ 22ರಂದು ಸರ್ಕಾರಿ ರಜೆ ಕೊಡಬೇಕು ಅಂತ ಇಷ್ಟು ದಿನ ಹಿಂದೂ ಪರ ಸಂಘಟನೆಗಳು ಆಗ್ರಹಿಸ್ತಾ ಇದ್ವು. ಆದ್ರೆ ಇವತ್ತು ನೇರವಾಗಿ ಸಿಎಂ ನಿವಾಸದ ಎದುರೇ ಪ್ರತಿಭಟನೆ ನಡೆಸಿ ರಜೆ ಕೊಡಬೇಕು ಅಂತ ಬೇಡಿಕೆ ಇಟ್ಟಿವೆ. ಬ್ಯೂರೋ ರಿಪೋರ್ಟ್, TV9.